ज्ञानस्य ज्ञानाञ्जनशलाकया चक्षुरुन्मीलितं येन तस्मै ಶ್ರೀಗುರವೇ ನಮಃ. ಸದ್ಗುರುದೇವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಇಲ್ಲಿಯವರೆಗೆ ಉಪದೇಶಗಳಿರುವಂತಹ ಪೂಜ್ಯರಲ್ಲಿ ಶರಣೆಂದು ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಮಾನವನ ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ ಅಥವಾ ಜನನ ಮರಣದಿಂದ ಬಿಡುಗಡೆ ಆಗ್ತಕ್ಕಂತಹ ಒಂದು ಸನ್ನಿವೇಶವನ್ನು ಕಂಡುಕೊಳ್ಳಲಿಕ್ಕೆ, ಆ ಪ್ರಸಂಗವನ್ನು ತಂದುಕೊಡ್ಲಿಕ್ಕೆ ಮನುಷ್ಯ ಜನ್ಮ ಕಾರಣೀಭೂತವಾಗಿದೆ. ಆ ಜನ್ಮದಲ್ಲಿ ಬಂದ ನಂತರದಲ್ಲಿ ಆ ಅರಿವನ್ನು ಇಟ್ಕೊಂಡು ಗುರು ಸಾನ್ನಿಧ್ಯ ಇರಬಹುದು, ಸತ್ಸಂಗ ಇರಬಹುದು, ಅಥವಾ ಮಾರ್ಗದರ್ಶಕರು ಯಾರೇ ಇರಬಹುದು. ಕೆಲವು ಸಂದರ್ಭಗಳಲ್ಲಿ ಇಂದಿನ ಕಥೆಯನ್ನು ನೀವು ಕೇಳಿದಾಗ ವೈರಾಗ್ಯಕ್ಕೆ ಕಾರಣ ಸಾಕ್ಷಾತ್ ಸತಿಯೇ. ಇನ್ನೊಂದು ಕಡೆಗೆ ತುಳಸಿದಾಸರಿಗೆ ತುಳಸಿಯೇ ಹೆಂಡತಿಯೇ ಕಾರಣೀಭೂತ. ಶ್ರೀಮನ್ ನಿಜಗುಣ ಶ್ರೀಗಳು ವೈರಾಗ್ಯವನ್ನು ತಾಳಿ ಗೃಹತ್ಯಾಗವನ್ನು ಮಾಡಿ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಏನು ಮಾಡಿಕೊಳ್ಳಬೇಕು ಅದನ್ನು ಮಾಡಿಕೊಳ್ಳುವ ಉದ್ದೇಶದಿಂದ ಶಂಭುಲಿಂಗನ ಬೆಟ್ಟದಲ್ಲಿ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಶಂಭುಲಿಂಗನ ಒಲುಮೆಯನ್ನು ಮಾಡಿಕೊಂಡು ಜೀವನವನ್ನು ಕೃತಾರ್ಥನಾಗಿ ಮಾಡಿಕೊಂಡರು. ಅದಕ್ಕಿಂತಲೂ ಸ್ವಲ್ಪ ನಾವು ಹಿಂದೆ ಹೋದ್ವಿ ಅಂತಂದರೆ, ಯಾಜ್ಞವಲ್ಕ್ಯರ ಕಾಲದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಕೂಡ ಅವರೇನು ಸಾಮಾನ್ಯರಲ್ಲ. ಸಾವಿರ ಆಕಳಗಳನ್ನು ಸಾಕಿಕೊಂಡಿರ್ತಕ್ಕಂಥವರು ಅರಣ್ಯದಲ್ಲಿ. ಆದರೆ ಅಂಥ ಯಾಜ್ಞವಲ್ಕ್ಯ ಮಹರ್ಷಿಗಳು ಆಕಳುಗಳು ಸಾಮಾನ್ಯ ಆಕಳುಗಳಲ್ಲ. ನಾವು ಯಾವಾಗಲೂ ಬಸವ ಜಯಂತಿನೋ ಕಾರ ಹುಣ್ಣಿಮೆನೋ ಇಂಥ ಒಂದು ನಮ್ಮ ಒಂದು ಹಬ್ಬಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ನಮ್ಮ ದನಕರುಗಳನ್ನು ನಾವು ಶೃಂಗಾರ ಮಾಡ್ತೇವೆ. ಆದರೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಎಷ್ಟು ದೊಡ್ಡವರು ಇದ್ದರು ಅಂತಂದರೆ, ಜನಕ ಮಹಾರಾಜ ಸಾವಿರ ಆಕಳುಗಳನ್ನು ಸಾಕಿರ್ತಕ್ಕಂತಹ ಯಾಜ್ಞವಲ್ಕ್ಯರ ಆ ಆಕಳುಗಳಿಗೆ 10,000 ಆಕಳುಗಳು. ಅವಾಗೊಂದು ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆಯೂ ಇತ್ತು ಆ ಕಾಲದಲ್ಲಿ. ಒಬ್ಬ ಮಹರ್ಷಿ, ಒಬ್ಬ ಋಷಿ ಒಂದು ಆಶ್ರಮಕ್ಕೆ ಬಂದ ಅಂತಂತಂದ್ರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಏನು ಅಂತಂದ್ರೆ ಆಕಳುಗಳನ್ನೇ ಬಳುವಳಿಯಾಗಿ ಕೊಡ್ತಿದ್ರು. ನಿಮ್ಮದು ಒಂದು ಕಾಲ ಇತ್ತು, ಒಂದು ಕಾಲಕ್ಕೆ ನಿಮಗೂ ಬಳುವಳ್ಳಿ ಉಳ್ಳಾಗಡ್ಡೆ ಕೊಟ್ಟ ಕಳಿಸ್ತಿದ್ರು ಅಲ್ಲ. ಬಳುವಳ್ಳಿ ಅಂತಿದ್ರು ನೀವು. ಬಳುವಳಿ ಕೊಟ್ಟು ತಗೊಂಡು ಹೋಗ್ಬೇಕು. ಆ ಒಂದು ಕಾಲ ಇತ್ತು. ಹಾಗೆ ಋಷಿಗಳ ಕಾಲದಲ್ಲಿ ಯಾವುದೇ ಒಬ್ಬ ಮಹರ್ಷಿ ನಮ್ಮ ಆಶ್ರಮಕ್ಕೆ ಬಂದರು ಅಂತಂದ್ರೆ ಇಷ್ಟು ಆಕಳುಗಳನ್ನು ಅವ್ರು ಕೊಡೋದು. ಎಷ್ಟು ಆಕಳುಗಳನ್ನು ಕೊಡ್ತಾರೋ ಅದು ಅವರ ಶ್ರೀಮಂತಿ. ಅಂತಹ ಸಾವಿರಾರು ಆಕಳುಗಳನ್ನು ಸಾಕಿಕೊಂಡಿರ್ತಕ್ಕಂಥ ಯಾಜ್ಞವಲ್ಕ್ಯ ಮಹರ್ಷಿಗಳು ಎಷ್ಟು ಶ್ರೀಮಂತರಾಗಿದ್ದರು ಅಂತಂದ್ರೆ, ಕೊರಳಲ್ಲಿ ಒಂದು ಗುಂಜಿ ಬಂಗಾರ ಹಾಕೊಳ್ತಿರ್ಲಿಲ್ಲ ಮೈತ್ರಾದೇವಿ. ಕಾತ್ಯಾಯನಿಗೆ ಬೇಕಾದಷ್ಟು ಬೇಕಾಗಿತ್ತು ಆ ಪ್ರಶ್ನೆ. ಆ ಯಾಜ್ಞವಲ್ಕ್ಯ ಮಹರ್ಷಿಗಳ ಆಶ್ರಮದಲ್ಲಿರ್ತಕ್ಕಂತಹ ದನಕರುಗಳಿಗೆ 2 ಕೋಡುಗಳಿಗೆ ನೀವು ಅಲಂಕಾರಿಕವಾಗಿ ಅವಕ್ಕೇನು ಹಾಕ್ತೀರಿ? ಕಂಬೆನ್ಸ್ ಅಂತ ಕರೀತೀರಿ, ಹೌದಾ? ಕವಚ, ಕೋಡುಗಳು ಶೃಂಗಾರವಾಗಬೇಕು, ಚಂದ ಕಾಣಿಸ್ಬೇಕು. ಮುಂದಿನ ಬಾಜು ಒಂದಿಷ್ಟು ಗುಂಡು ಮಾಡಿ ಅದಕ್ಕೆ 1-2 ರಿಬ್ಬನ್ ಕಟ್ಟಿದ್ರಿ ಅಂತಂತಂದ್ರೆ ಅದರ ದಿಮಾಕದಾಗ ಹೋಗ್ಬೇಕು. ದನನ ಎಷ್ಟು ದಿಮಾಕದಾಗ ಹೋಗ್ತಾವ ಬಂಗಾರದ ಇದನ್ನು ಹಾಕ್ಕೊಂಡು. ಏನು ಬಂಗಾರದಲ್ಲ, ಬರೀ ಹಿತ್ತಾಳೆ 2 ಅದನ್ನು ಕಟ್ಕೊಂಡು ರಿಬ್ಬನ್ ಕಟ್ಟಿ ಬಿಟ್ಟಿದ್ದೀರಿ ಅಂತಂತಂದ್ರೆ ಅವತ್ತಿನ ಉಬ್ಬ ನೋಡ್ಬೇಕು, ಹಬ್ಬದ ಉಬ್ಬ. ಅದೇನು ಬಂಗಾರ ಹಾಕೊಂಡು ಪರಿಸ್ಥಿತಿ ಹೆಂಗೆ ಆಗ್ಬಾರ್ದು. ಇವತ್ತು ಎಲ್ಲಿ ಬಂಗಾರ ಹಾಕೋರು 2 ಲಕ್ಷ ರೂಪಾಯಿ ಆಗಿತ್ತು.
ಬಂಗಾರ ಬಂಗಾರ ಆಗಿಬಿಟ್ಟತ್ತೆ. ಅಂತಹ ಯಜ್ಞವಲ್ಕ್ಯನ ಆ ಹಸುಗಳಿಗೆ, ಆಕಳುಗಳಿಗೆ, ಎರಡೂ ಕೋಣಗಳಿಗೆ ಬರೀ ತುದಿಗೆ ಅಷ್ಟೇ ಅಲ್ಲ, ಅಖಂಡವಾಗಿರ್ತಕ್ಕಂತಹ ಬಂಗಾರದ ಕೊಂಬೆನಸುಗಳನ್ನ ಹಾಕ್ತಿದ್ರು ಯಾಜ್ಞವಲ್ಕ್ಯ ಮಹರ್ಷಿಗಳು. ಅಷ್ಟು ಶ್ರೀಮಂತರು. ಇಷ್ಟೆಲ್ಲ ಇದ್ರೂ ಸಹಿತ ವೈರಾಗ್ಯ ಅನ್ನುವಂಥದ್ದು ಇರ್ತದೆ. ದನಕ್ಕೆ ಹಾಕಿದ್ರು ಅವರು ಬಂಗಾರ, ಯಾರು ಮೈತ್ರಾದೇವಿ ಒಂದು ಗುಂಜಿ ಬಂಗಾರ ಇಲ್ಲ. ಅಲ್ಲಿಯೇ ಅರಣ್ಯದಲ್ಲಿರ್ತಕ್ಕಂಥ ಅನೇಕ ಸಾಮಗ್ರಿಗಳು ಇದ್ದವು. ಅವುಗಳೇ ಅವರಿಗೆ ಆಭರಣಗಳು, ತಪ್ಪಲುಗಳೇ ಅವರಿಗೆ ಆಭರಣ. ತಪ್ಪಲದ ಮನೆಯೇ, ಗುಡಿಸಲೆಯೇ, ಪರ್ಣ ಕುಟಿಲವೇ ಅವರ ಮಹಾಮನೆ, ಅರಮನೆ. ಅಂಥದ್ರಲ್ಲಿ ಇದ್ದುಕೊಂಡು ಕಾಲ ಕಳೆದಿರ್ತಕ್ಕಂಥವ್ರು ವೈರಾಗ್ಯ ಹಾಕಿ ಬಂತು. ದೊಡ್ಡ ರಾಜರು, ಯಾಜ್ಞವಲ್ಕ್ಯರು ಅದೇ ಹೋದರು. ಹೀಗೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿಕೊಂಡಾಗ ಎಂಥೆಂತಹ ಮಹಾನ್ ಭಾವರು ಆಗಿ ಹೋಗಿದ್ದಾರೆ. ಅದರಲ್ಲಿ ಇವತ್ತು ಅಕ್ಕ ಮಹಾದೇವಿ ಎಂಥ ಒಂದು ಅದ್ಭುತವಾಗಿರತಕ್ಕಂಥ ಸನ್ನಿವೇಶ ಒದಗಿ ಬಂದಿತ್ತಲ್ಲ. ಸಾಕ್ಷಾತ್ ಕೌಶಿಕ ಮಹಾರಾಜನೇ ಮಹಾರಾಜ ಅವಳನ್ನ ತನ್ನ ಸತಿಯನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದ. ಆದರೆ ಅವಳದು ತಪ್ಪಿರಲಿಲ್ಲ. ಕೆಲವು ಕರಾರುಗಳು ಕೂಡ ಇದ್ದವು. ಯಾಕಂದ್ರೆ ವೈರಾಗ್ಯ ಅನ್ನೋದು, ಯಾಕೆ ವೈರಾಗ್ಯ ಬಂತು ಅಂದ್ರೆ, ಇನ್ನೂ ಚಿಕ್ಕವಳಾಗಿದ್ಲು. 10-12 ವರ್ಷದ ಬಾಲಿಕೆಯಾಗಿರುವಾಗ ಆ ಮಹಾದೇವಿ ತಂದೆ ತಾಯಿಗಳ ಕಂಕುಳಲ್ಲಿ ಬೆಳೀತಾ ಇರುವಾಗ ಅವಳೇ ಹೇಳ್ತಾಳೆ, ಎನ್ನ ದೇವ ಗುರುಲಿಂಗ ದೇವರು ತಮ್ಮ ಹಸ್ತವ ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಗಿತ್ತು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಒಂದು ಹುಡುಗಿ, ಸಣ್ಣ ಚಿಕ್ಕ ಹುಡುಗಿ, ಗುರುಲಿಂಗ ದೇವರು ನನ್ನ ಮನೆಯ ಗುರುಗಳು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವ್ರು, ಎನ್ನ ಗುರುದೇವ ಎನ್ನ ಗುರುಲಿಂಗ ದೇವರು ತಮ್ಮ ಹಸ್ತವ ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಗಿತ್ತು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಸ್ಪಷ್ಟವಾಗಿ ಹೇಳ್ತಾರೆ, ಅಂದೇ ಮಾಡಿಬಿಟ್ಟಿದೆ. ಅನಿವಾರ್ಯವಾಗಿ ಮಹಾರಾಜನ ಮಾತು ಮೀರಬಾರದು ಅಂತ ತಿಳ್ಕೊಂಡು ತಂದೆ ತಾಯಿಗಳು ನನ್ನ ಕೊಟ್ಟರು. ಬಂದೆ ಅರಮನೆಗೆ. ಆದರೆ ಅದು ಅರೇಮನೆ, ಅರಮನೆ ಅಲ್ಲ. ಅರೇಮನೆ, ಅರಬುದ್ಧಿದದು. ಅರ್ಧಮರ್ಧ ಬುದ್ಧಿ ಇತ್ತು. ಅದಕ್ಕಾಗಿ ಆ ಒಂದು ಅಜ್ಞಾನದಲ್ಲಿ, ಅರಮನೆ ಅಂದ್ರೆ ಅಜ್ಞಾನ, ಆ ಅಜ್ಞಾನದಲ್ಲಿ ಇದ್ದದ್ರಿಂದ ಅವಳನ್ನ ಮದುವೆ ಮಾಡಿಕೊಳ್ಬೇಕಂತ ಸಾಕಷ್ಟು ಪ್ರಯತ್ನಪಟ್ಟ, ಮಾಡಿಕೊಂಡರೂ ಕೂಡ. ಆದರೆ ವೈರಾಗ್ಯ, ತೀವ್ರ ವೈರಾಗ್ಯ ಅಂತಕ್ಕಂಥದ್ದಿತ್ತು. ಯಾವಾಗ ಅವಳ ಸೀರೆಯನ್ನು ಹಿಡಿದು ಸಡಿತಾ ಇದ್ದಾನೋ, ಬಲಾತ್ಕಾರ ಮಾಡ್ತಾ ಇದ್ದಾನೋ, ಅವಾಗ ಸೊಡಲಿ ದೇಹವ ಒಡಲವಿಡಿದು ಕೆಡಜರು ಚನ್ನಮಲ್ಲಿಕಾರ್ಜುನ ಹರಿ ಮರುಳೇ, ಏ ಹುಚ್ಚ ಮೂರ್ಖ. 18 ವರ್ಷದ ಒಬ್ಬ ಹುಡುಗಿ ಹೇಳ್ತಾಳೆ 70-80 ವರ್ಷದ ಹುಡುಕನಿಗೆ, ಕೌಶಿಕ ಮಹಾರಾಜನಿಗೆ, ಮರುಳೆ ತಗೋ ಇವೆಲ್ಲ ಅಂತ ತಿಳ್ಕೊಂಡು ದಿಗಂಬರಳಾಗಿ ಅವಾಗ ನಿಲ್ತಾಳ. ಜೈನ ಧರ್ಮದ ಕೌಶಿಕ ಮಹಾರಾಜನ ಆಶ್ಚರ್ಯ. ಏನು ಬಂದ್ಬಿಟ್ಟು ಕಣ್ಣು ಮುಂದೆ ಅಂತಂದ್ರೆ, ತೀರ್ಥಂಕರರು, ಮಹಾವೀರ ತೀರ್ಥಂಕರರು, ವೃಷಭನಾಥ ತೀರ್ಥಂಕರರು, ಇವರೆಲ್ಲರೂ ಬಂದು ಬಾಹುಬಲಿ ಮುಂದೆ ಬಂದು ನಿಂತು ಬಿಡ್ತಾರೆ. ಹೋಯ್ತು ಆ ಭಾವ ಅಂತಕ್ಕಂಥದ್ದು, ಹೋಯ್ತು. ಎಲ್ಲವನ್ನು ಮರೆತ, ಧರ್ಮವನ್ನು ಮರೆತ, ಮತವನ್ನು ಮರೆತ, ಎಲ್ಲ ಜಾತಿ ಮತ ಎಲ್ಲ ಪಂಥವನ್ನು ಮರೆತು ಬರೀ ಜೈನ ಮುನಿಗಳೇ ಅವರ ಮನಸ್ಸಿನಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಕಡೆ ಅವನಿಗೂ ಒಂಥರ, ಈ ಕಡೆ ಬಿಟ್ಟು ಹೋಗಿಬಿಟ್ಟು ಅವನಂತ ಮಾತು, ನರಜನ್ಮವ ತೊಡೆದು ಹರಜನ್ಮವ ಮಾಡಿದರು. ನನ್ನ ಜನ್ಮವನ್ನು ಸಾರ್ಥಕ ಮಾಡಿದೆ, ನಿನ್ನಂಗ ಮಾಡಿಕೊಂಡಿದ್ದೆ. ನನ್ನ ಭವಿ ಎಂಬುದ ತೊಡೆದು ಭಕ್ತೆಯಿಂದೆನಿಸಿದ ಗುರುವೆ. ಶರಣರ ದೃಷ್ಟಿಯಲ್ಲಿ ಜಾತಿ ಎರಡೇ ಎರಡು, ಒಂದು ಹೆಣ್ಣು ಒಂದು ಗಂಡು. ಇನ್ನೊಂದು ಮತ್ತೆ ಭಾಗ ಮಾಡ್ತಾರೆ ಅದರೊಳಗದ, ಒಂದು ಭಕ್ತ ಒಂದು ಭವಿ. ದೇವರನ್ನು ಯಾರು ನಂಬುತ್ತಾರೆಯೋ ಅವರು ಯಾವುದೇ ಧರ್ಮದವರಲ್ಲಿ ಭಕ್ತನೇ, ಯಾವುದೇ ಧರ್ಮದಲ್ಲಿ ಇದ್ದರೂ ಸಹಿತ ದೇವರನ್ನೇ ನಂಬದೇ ಇದ್ದರೆ ಅವ ಭವಿ. ಎರಡೇ.
ಧರ್ಮದಲ್ಲಿ. ಜೈನ ಧರ್ಮದಲ್ಲಿ ಇದ್ದರೂ ಕೂಡ ಜೈನ ಧರ್ಮರಿಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ ಅಂತ ಅಂದಮೇಲೆ ಅವನು ನಾಸ್ತಿಕ, ಅವನು ಭವಿದೆ. ಇಸ್ಲಾಂ ಧರ್ಮದಲ್ಲಿ ಅಲ್ಲಾಹನ ಮೇಲೆ ಅವರಿಗೆ ಭಗವಂತನ ಮೇಲೆ ನಂಬಿಕೆ ಇರ್ಲಿಕ್ಕಂತಂದ್ರೆ ಅವನು ಕೂಡ ಭವಿನೇ ಶರಣರ ದೃಷ್ಟಿಯೊಳಗೆ. ಹೀಗೆ ಎರಡೇ ಎರಡು ಉಪಜಾತಿಗಳು, ಭಕ್ತ ಭವಿ. ಮೂಲ ಜಾತಿ ಹೆಣ್ಣು ಗಂಡು. ಇದು ಶರಣರ ದೃಷ್ಟಿಕೋನ. ಈ ರೀತಿಯಾಗಿರ್ತಕ್ಕಂಥವಳಿಗೆ ಯಾವುದು ಸಹಿತ ಈಗ ವೈರಾಗ್ಯ ಅಂತ ಬಂದ್ಬಿಡ್ತು, ಹೊರಟ್ಬಿಟ್ಲು, ಕಲ್ಯಾಣಕ್ಕೆ ಹೊರಟ್ಲು, ಅಲ್ಲಿಗೆ ಬಂದು ಕೂಡಿಕೊಟ್ಲು. ಅಲ್ಲಿ ಅದು ಬೆಂಕಿ, ಕಿನ್ನರಿಯ ಬೊಮ್ಮೆಯ ಪರೀಕ್ಷೆ ಅಂದರೆ ಬೆಂಕಿಯಲ್ಲಿ ಹಾದು ಬಂದಂಗೆ, ಕಿಚ್ಚು ಹಾದಂಗೆ. ಇಲ್ಲಿ ನಾವು ಕಿಚ್ಚು ಹಾಯ್ದು ನೋಡ್ತಿರ್ತೇವೆ, ಕಣ್ಣು ಮುಚ್ಚಿ ಕಣ್ಣ ಆದಂಡಾಗಿರ್ತಾವೆ. ಈ ಕಿಚ್ಚು ಬೇರೆ ಹೆಂಗೆ ಹೊಡಿರ್ಬೇಕು, ಖಾಲಿ ಏನು ಹತ್ತಿರುವುದೇ ಇಲ್ಲ, ಬೂದಿನ ಹತ್ತಿರಂಗಿಲ್ಲ. ಅದು ಬೂದಿ ಐತಲ್ಲಿ ನೋಡ್ಕೊಂಡು ಹೋಗುದು, ಚೆಂಡೆಲ್ಲ ಜಲಕ್ಕೆ ಹತ್ತಿರ್ಬೇಕು. ನಾನು ಕಿಚ್ಚು ಹಾಂಗಲ್ಲ, ಅಯ್ಯ ಕಿಚ್ಚ ಏನು. ಆದರೆ ಕಲ್ಯಾಣ ಎಂಬುದು ನಾರಿಗೂ ಹೊಗಬಾರದು, ಹೊಗಬಾರದು, ಹೊಗಬಾರದು. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಅದು ಅಗ್ನಿ ಪರೀಕ್ಷೆ ಅವಳು. ಅದೇ ತೆರನಾಗಿ ಕಾಶ್ಮೀರದಲ್ಲಿ ಒಬ್ಬ ಹುಡುಗಿ, ಅವಳು 18 ವರ್ಷದವಳೆ. ಬಂಗಾರದ ಆಭರಣಗಳು ಯಾವಾಗಲೂ ಕೂಡ ರೇಷ್ಮೆಯ ಬಟ್ಟೆಗಳನ್ನೇ ಉಟ್ಟುಕೊಂಡು ತಿರುಗಾಡ್ತಕ್ಕಂಥ, ಕಾಶ್ಮೀರ ಅಂದ್ರೆ ಕಾಶ್ಮೀರವೇ. ಉತ್ತುಂಗ ಶಿಖರ, ಭಾರತ ದೇಶದ ಕಿರೀಟ ಅಂದ್ರೆ ಕಾಶ್ಮೀರ. ಸುಂದರವಾಗಿರ್ತಕ್ಕಂಥ ಪ್ರದೇಶ. ಏನು ಅವಳ ಸೌಂದರ್ಯ! ಸಹಜವಾಗಿ ಯಾಕೋ ಏನೋ ಭಗವಂತನ ಮೇಲೆ ಪ್ರೇಮ ಮುಕ್ಕೇರಿ ನಾನು ಗೃಹತ್ಯಾಗವನ್ನು ಮಾಡಬೇಕು, ಅರಮನೆಯನ್ನು ಗೃಹತ್ಯಾಗಲ್ಲ ಅರಮನೆಯನ್ನು ತ್ಯಾಗ ಮಾಡಬೇಕಂತ ಹೇಳ್ಕೊಂಡು ಹೊರಟಿರ್ತಕ್ಕಂಥವಳು ರೇಷ್ಮೆ ಬಟ್ಟೆಯಿಂದ ಸದಾಕಾಲದಲ್ಲಿ ಎಲ್ಲ ಕಡೆಯೂ ಕೂಡ ಆಭರಣಗಳನ್ನು ಹಾಕಿಕೊಂಡಿರ್ತಕ್ಕಂಥ ನಾರಿ, 18-19 ವರ್ಷದ ಕನ್ಯೆ, ಮನೆಯಲ್ಲಿ ಬಿಟ್ಟು ಹೊರಡ್ತಾಳ. ಸೀರೆಯನ್ನು ತೆಗಿತಾಳ, ಎಲ್ಲ ಬಟ್ಟೆಯನ್ನು ತೆಗಿತಾಳ, ಎಲ್ಲ ಪೀತಾಂಬರ, ಪಟ್ಟೆ ಪೀತಾಂಬರ ಎಲ್ಲವನ್ನು ತೆಗೆದು ಹೋಗುದು ಒಂದು ಕೌದಿ, ವಂತೆ ಅಂತ ಕರೀತಾಳ. ಕೌದಿಯನ್ನು ಧಾರಣ ಮಾಡಿಕೊಂಡು ಎಲ್ಲಿಗೆ ಹೊರಡ್ತಾಳ ಅಂತಂದ್ರೆ, ಹೋಗಿದ್ರು ಮಹಾದೇವ ಭೂಪಾಲ ಅರಸರು, ಅಲ್ಲಿಂದಲೇ ಬಂದಿದ್ರು. ಅವರು ಕೂಡ ಕಲ್ಯಾಣಕ್ಕೆ ಬಂದಿದ್ರು. ಇವಳು ಕೂಡ ಈ ಹೆಸರೇ ವಂತಾದೇವಿ ಅಂತ. ಅವಳು ಕಲ್ಯಾಣಕ್ಕೆ ಹೊರಟಿರ್ತಾರೆ. ದಾರಿಯಲ್ಲಿ ಮಧ್ಯದಲ್ಲಿ ಒಬ್ಬರು ಕೇಳ್ತಾರೆ. ಅವಾಗ ಅರಮನೆಯಲ್ಲಿ ಮೃಷ್ಟಾನ್ನ, ಈಗ ಬೀದಿಯಲ್ಲಿ ಭಿಕ್ಷಾನ್ನ. ಹಸಿವಾಳದೆ ಭಿಕ್ಷಾನ್ನಗಳುಂಟು. ಅವಳೇ ಮಹಾದೇವಕ್ಕ ಹೇಳಿದ್ದು. ಕೃಷಿಯಾಗದ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾಟಕ್ಕೆ ಚನ್ನ ಮಲ್ಲಿಕಾರ್ಜುನ ಎಂಬ ದೇವರು. ಇಷ್ಟು ತಾಕತ್ತು ಅವಳಲ್ಲಿ ಹೇಗಿತ್ತೋ ಹಾಗೆ ವಂತಾದೇವಿಯ ಹುಡುಗಿಯನ್ನ, ನಾರಿ ಶಿರೋಮಣಿಯನ್ನ ಕೇಳ್ತಾರ. ನೀವೊಬ್ಬ ಮನುಷ್ಯ ಕೇಳ್ತಾನ, ಅಮ್ಮ ಏನು ನಿನ್ನ ಶ್ರೀಮಂತಿಕೆ, ರಾಜಕುಮಾರಿ ನೀನು, ಅರಮನೆಯಲ್ಲಿ ಇಷ್ಟು ಬೆಳೆದು ಬಂದವಳು, ಕಾಲಲ್ಲಿ ನಿನಗೆ ಪಾದರಕ್ಷೆಗಳಿಲ್ಲ, ಹೊತ್ತುಕೊಳ್ಳಲಿಕ್ಕೆ ಬಟ್ಟೆಗಳಿಲ್ಲ, ಆಭರಣಗಳಿಲ್ಲ, ಎಲ್ಲವನ್ನೂ ತ್ಯಾಗ ಮಾಡಿ ಹೊರಟು ಬಿಟ್ಟಿಯಲ್ಲ. ಇದು ನಿನಗೆ ಬಂಧನ ಅನಿಸಿರ್ಲಿಲ್ವೇ? ಇದು ದುಃಖ ಅಂತ ಅನಿಸೋದಿಲ್ಲ ನನಗೆ ಈ ಜೀವನ? ತ್ಯಾಗ ಮಾಡಿ ಹೊರಟಿಯಲ್ಲ, ಎಲ್ಲೋ ತಿರ್ಕೊಂಡು ತಿನ್ಬೇಕು. ಅವರು ನೀಡಿದ್ರು ಇಲ್ಲ. ನೀವು ಹುಚ್ಚಿ ಅಂತ ಕೆಲವರು ಇರ್ತಾರೆ, ಭ್ರಮಿಷ್ಠರು ಅಂತ ಕೆಲವರು ಇರ್ತಾರೆ, ಕಾಮಾಂಧಳು ಅಂತ ಕೆಲವರು ಇರ್ತಾರೆ. ಏನು ಹೆಸರಲ್ಲಿ ಕರೀತಾರಮ್ಮ? ನಿನಗಿದು ಬಂಧನ ಅಂತ ಅನಿಸ್ಲಿಲ್ವೇ? ದುಃಖ ಅಂತ ಅನಿಸ್ಲಿಲ್ಲ? ಉತ್ತರ ಕೊಡ್ತಾಳ ವಂತಾದೇವಿ, ಅಪ್ಪ ನೀನು ಹೇಳುವುದು ಅಷ್ಟೇ ಸತ್ಯ, ಆದರೆ ಅದನ್ನು ಸ್ವಲ್ಪ ತಿರುವು ಮಾಡ್ಕೊಂಡ್ಬಿಡ್ಬೇಕಷ್ಟೆ. ನನಗೆ ಇಲ್ಲಿಯವರೆಗೂ ಅರಮನೆ ಬಂಧನಕಾರಿಯಾಗಿತ್ತು, ಆದರೆ ಗುರುಮನೆ ನನ್ನನ್ನು ಮೋಕ್ಷಕ್ಕೆ ಒಯ್ತಕ್ಕಂಥ ಕೆಲಸವನ್ನು ಮಾಡಿ. ನಾನೀಗ ಗುರುಮನೆಗೆ ಹೊರಟಿದ್ದೇನೆ. ಗುರುಮನೆಯಲ್ಲಿ ನನಗೆ ಬಂಧನವೇ ಇಲ್ಲ, ಅರಮನೆಯಲ್ಲಿ ನನಗೆ ಬಂಧನ ಅಂತಕ್ಕಂಥದ್ದು ಇತ್ತು. ಇನ್ನು ನನ್ನ ಯಾರು ಕೇಳೋದು? ನಾನು ಆತ್ಮ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥವಳು, ನನ್ನಷ್ಟಕ್ಕೆ ನಾನು ಬಯಲಾಗಿರ್ತಕ್ಕಂಥವಳು ಅನ್ನುವಂಥ ಮಾತನ್ನ
ವಂತಾದೇವಿ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಹೇಳ್ತಾಳೆ. ಹಾಗೆ ವೈರಾಗ್ಯ ಅಂತಕ್ಕಂಥದ್ದು ಅದು ಯಾವ ರೀತಿಯಾಗಿ ಸ್ಫೋಟಗೊಂಡು ಯಾವಾಗ ಎಲ್ಲಿಂದ ಹೊರಡುತ್ತದೋ ಗೊತ್ತಿಲ್ಲ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ವೈರಾಗ್ಯವನ್ನು ತಾಳಿರ್ತಕ್ಕಂಥ ಹೆಣ್ಮಗಳು ಕೊನೆಗಂತಾಳ, ಚನ್ನ ಮಲ್ಲಿಕಾರ್ಜುನನ ಎನ್ನ ಕೈವಶಕ್ಕೆ ತಂದ ಕೊಟ್ಟ ಗುರುವೇ ಶರಣು ಶರಣು. ಅಂಥವನೇನು ಗುರುನಾಥ ಅಂತಂದ್ರೆ ಭಗವಂತನ ದರ್ಶನವನ್ನು ಮಾಡಿಸಿರ್ತಕ್ಕಂಥವನು. ಏನು ತಾಯಿಗೆ ಮಗು ಹುಟ್ಟಿದ ನಂತರದಲ್ಲಿ ಮಗುವಿಗೆ ಪ್ರಪಂಚದ ಜ್ಞಾನ ಮಾಡಿಕೊಡ್ತಕ್ಕಂಥವಳು ತಾಯಿ. ತಾಯಿಯೇ ಮಡಿಯಲ್ಲಿ ಬೆಳೆದಿರ್ತಕ್ಕಂತಹ ಶಿಶು ಬೆಳೀತಾ 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 ದೊಡ್ಡದಾದಂಗ ಒಂದು 6 ತಿಂಗಳಾಯಿತು. ಹುಟ್ಟಿದ ಒಂದು 3 ತಿಂಗಳಿಗೆ ಪ್ರಾರಂಭ. ಏನು ಶಿಕ್ಷಣ ಪ್ರಾರಂಭ? ಮೊಟ್ಟ ಮೊದಲನೇ ಶಿಕ್ಷಣ ಏನು? ಅಪ್ಪ ಅಪ್ಪ ಅಂತ ಕಲಿಸಿದವರು ತಾಯಿ. ಅವ್ವ ಅಂತ ಕಲಿಸಿಲ್ಲ, ತನ್ನ ಹೆಸರು ಹೇಳಿಲ್ಲ, ಮತ್ತು ಅಪ್ಪನ ಹೆಸರು ಹೇಳಿಲ್ಲ. ಅಪ್ಪ ಅನ್ನೋ ಶಬ್ದವೇ. ಅಪ್ಪ ಅಂದ ಕೂಡಲೇ ಮಗ ಗಪ್ಪ ಅವ. ಗೊತ್ತಾದ? ಅಪ್ಪ ಅಂದ ಕೂಡಲೇ ಮಗ ಗಪ್ಪ. ರಕ್ಷಣೆಯನ್ನು ಕೊಡ್ತಕ್ಕಂಥ, ಬೆಳೆಸುವಂಥವಳು ತಾಯಿ ಆದರೆ ಪರಿಚಯ ಮಾಡಿಕೊಡ್ತಕ್ಕಂಥ, ಪ್ರಪಂಚದ ಪರಿಚಯ ಮಾಡಿಕೊಡ್ತಕ್ಕಂಥವಳು ತಾಯಿ. ಆದ್ದರಿಂದಲೇ ಋಷಿಗಳು ಮೊಟ್ಟ ಮೊದಲು ಏನು ಬರೆದ್ರು? ಮಾತೃದೇವೋ ಭವ. ಮೊಟ್ಟ ಮೊದಲು ತಾಯಿಗೆ ನಮಸ್ಕಾರ ಅಂತಂದ್ರು. ಎರಡನೆಯದ್ದು ಈ ಗಣಮಕ್ಕಳು ಮತ್ತೆ ನನ್ನ ಬೇರಿಗಿದ್ದಾರೆ ಅಂತ ತಿಳ್ಕೊಂಡು ಪಿತೃದೇವೋ ಭವ ಅಂತ ಹೇಳ್ತಾರೆ ಅಷ್ಟೇ. ಅಪ್ಪನ ಹೆಸರು ಹೇಳಿಲ್ಲಲ್ಲ ಇವರು, ಹಂಗ ಮಾತೃದೇವೋ ಭವ ಅಂತ ಅಷ್ಟ ಬರೆದು ಬಿಟ್ರಲ್ಲ ಅಂತ ತಿಳ್ಕೊಂಡು. ಎರಡನೆಯ ಸ್ಥಾನ ತಂದೆಗೆ. ಕಾರಣ ಅಂತಂದ್ರೆ ತಂದೆ ಇಡೀ ಕುಟುಂಬದ ವ್ಯವಸ್ಥೆಯನ್ನು ನೋಡಿಕೊಂಡು ಕಾಪಾಡತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ತಂದೆಯಲ್ಲಿ ಇದ್ದರೆ, ನಾನು ಹೇಳ್ತಕ್ಕಂಥದ್ದು ತಾಯಿಯಾಗಿರ್ತಕ್ಕಂಥವಳು ಅಪ್ಪನ ಪರಿಚಯ, ಅಣ್ಣನ ಪರಿಚಯ, ಅಕ್ಕನ ಪರಿಚಯ, ಅಜ್ಜನ ಪರಿಚಯ, ಅಜ್ಜಿಯ ಪರಿಚಯ, ಇಡೀ ಪರಿವಾರದ ಪರಿಚಯ, ಇದೆಲ್ಲವನ್ನು ಮಾಡಿಕೊಡ್ತಕ್ಕಂಥದ್ದು. ಅಕಸ್ಮಾತ್ ಆ ಮಗುವನ್ನು, ಹೆಣ್ಣು ಮಗು ಆಗಿತ್ತು ಅಂತಂತಂದ್ರೆ ತೊಟ್ಟಿಲದಲ್ಲಿ ಹಾಕಿ ಅದನ್ನು ತೂಗ್ತಾ ಇರುವಾಗ, ಹೆಸರು ಇಡುವಾಗ ಅಕಸ್ಮಾತ್ ಆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗುವಿನ ಮಾವ ಹುಡುಗ ಅದೇ ಸಾಣದ ಅದು ಒಂದು ತೊಟ್ಲ ತೂಗುತ್ತಿತ್ತು. ಆ ಹುಡುಗಿ ಹೇಳ್ತಾರೆ, ಹೆಸರು ಹಿಡಿದೆಲ್ಲ ಮುಗಿದೈತಿ, ದುಬ್ಬ ಚಪ್ಪರ್ಸ್ಯಾರ, ಏನು ಬಡಿಬೇಕು ಬಡದ ಎಮ್ಮೆ ಹಿಂಡಾಡತ್ತೆ. ಅವಾಗ ಆ ಹುಡುಗಿ ಹೇಳ್ತಾರೆ, ಅದಕ್ಕೇನು ಗೊತ್ತಿಲ್ಲ. ಮಾಮ ಬಂದ ನೋಡು, ಮಾಮ ಜಗ್, ಅವನು ಕಿವಿ ಜಗ್, ಈಗ ಚಲವಾದ ಕಿವಿ ಜಗ್ಗಾಕ. ಇದು ಹೇಳ್ತಕ್ಕಂಥದ್ದು ತಾತ್ಪರ್ಯ ಏನು ಅಂದ್ರೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಇದು ಪ್ರಾರಂಭ ಆಯ್ತು. ಹೀಗೆ ಶಾಸ್ತ್ರಗಳು ಏನು ಹೇಳ್ತಾವ ಅಂತಂದ್ರೆ, ಇಷ್ಟೆಲ್ಲವನ್ನು ಹೇಳಲಿಕ್ಕೆ ಕಾರಣ ಏನು ಅಂತಂದ್ರೆ, ಒಬ್ಬ ಹೆಣ್ಣು ಮಗಳು ಅಲ್ಲಿಯಿಂದ ಹೊರಟಿರ್ತಕ್ಕಂತಹ ಅವಳು ಕೊನೆಗೆ ವಂತಾದೇವಿ ಕಲ್ಯಾಣಕ್ಕೆ ಬಂದು ಮಹಾನ್ ಶರಣಿ ಅಂದು ಅನೇಕ ವಚನಗಳನ್ನು ಬರೆದು ಅಕ್ಕ ಮಹಾದೇವಿಯ ಹಾಗೆ. ಹೀಗೆ ನಮ್ಮಲ್ಲಿ ಏನು ಬೇಕು ಅಂತಂದರೆ, ಮಕ್ಕಳಿಗೆ ಈಗಿನಿಂದಲೇ ನಾವು ಸಂಸ್ಕಾರ ಕೊಡ್ತಾ 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 ನಾವು ಹೋದಿವಿ ಅಂತಂದರೆ, ಪ್ರಪಂಚದ ಸಂಸ್ಕಾರವನ್ನು ಎಲ್ಲವನ್ನೂ ನಾವೆಲ್ಲ ಕೊಡ್ತೇವೆ. ಒಂದೇ ವಿಚಾರ ಮಾಡ್ರಿ, ಅದೇ ಆಗ ಕರು ಹಾಕೈತಿ, ಒಂದು ಆಕಳ ಕರು ಹಾಕೈತಿ. ಆ ಕರುವಿಗೆ ಮೊದಲು ಯಾರೂ ಟ್ರೈನಿಂಗ್ ಕೊಟ್ಟಿಲ್ಲ, ಹಿಂದ ಕ್ಯಾಚಲತ್ತಿ ಬಾಯಿ ಹಾಕತ್ ಹೇಳಿ. ಇಬ್ರಾಹಿಂ ಯಾರು ಟ್ರೈನಿಂಗ್ ಕೊಟ್ಟಾರಂದ್ರೆ ಕರುವಿಗೆ ಯಾರು. ಮತ್ತೆ ಅಲ್ಲಿ ಮಾರಿ ಹಂತಕ್ಕೆ ಬಂದಿಲ್ಲ, ಇಲ್ಲಿಂದ ಜೋಟಾತನು ಹೋತನ ಗತೆ ಯಾರು ಇಲ್ಲ. ನೇರವಾಗಿ ಆ ಕರು ಕೆಚ್ಚಲಿಕ್ಕೆ ಹೋಗಿ ಅಮೃತಪ್ರಾಯವಾಗಿರ್ತಕ್ಕಂಥ ಹಾಲನ್ನು ಅದು ಸವಿತು. ಸಂಸ್ಕಾರ ಸಂಸ್ಕಾರ. ಆದರೆ ಮನುಷ್ಯನಿಗೆ ಪ್ರಾಣಿಗಳಿಗೆ, ಅದಕ್ಕಾಗಲೇ ಪ್ರಾಣಿಗಳು ತಮ್ಮ ಕರ್ತವ್ಯದಲ್ಲಿರ್ತಾವಲ್ಲ, ಮನುಷ್ಯ ಇಲ್ಲ. ಸಂಸ್ಕಾರ ಅದಕ್ಕೆ ಕೊಡಬೇಕಾಗಿದೆ ಅಂದ್ರೆ ಮನುಷ್ಯನಿಗೆ ಸಂಸ್ಕಾರ ಕೊಡಬೇಕಾಗಿದೆ. ಯಾವ ಪ್ರಾಣಿಗಳಿಗೆ ಸಂಸ್ಕಾರ ಕೊಡುವ ಅವಶ್ಯಕತೆನೇ ಇಲ್ಲ, ಯಾವ ಪ್ರಾಣಿಗೂ ಕೊಡುವ ಅವಶ್ಯಕತೆ ಇಲ್ಲ. ಒಂದು ದಿವಸನೂ ಸಹಿತ ನಿಮ್ಮ ಮನೆಯಾಗಿನ ಎಣ್ಣೆ ಬಂದು
ನಿಮ್ಮ ಮನ್ಯಾಗಿನ ಹೆಣ್ಣಿ ಬಂದು ನನಗೊಂದು ಗಂಡ ಮಗ ಹುಟ್ಟೈತಿ, ಹೆಣ್ಣಿ ಮಗ ಗಂಡ ಮಗ ಯಾರು? ಕ್ವಾಣ. ಅದು ಅನ್ನಂಗಿಲ್ಲ, ನನಗೊಂದು ಗಂಡ ಮಗ ಹುಟ್ಟೈತಿ, ಭಾಳ ಚಲೋ ಆದ ಪೇಡಿ ಕಂಜನ ನಾ ಕೇಳ್ತೇವೆ. ಯಾರನ್ನ? ಎಮ್ಮಿನ. ಅದು ಹೇಳ್ತತಿ, ನನ್ನ ಮನೆಯಾಗ ಹಾಲ ಇಲ್ಲ, ಹಾಲಿನಿಂದ ಪೇಡೆ ಆಗಬೇಕು, ಪೀಡ ಮೊದಲು ಪಂಚಾಂಗ ಹೇಳೋ, ಆಮೇಲೆ ಹಂಗೆ ಪೇಡೆ ಕೊಡ್ತೇನೆ. ಇಷ್ಟು ವರ್ಷ ಆಯ್ತು, 35 ವರ್ಷ ಆಯ್ತು. ಒಂದು ಎಮ್ಮಿನೂ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ಒಂದು ದಿವಸ ಯಾವ ಎಮ್ಮಿನೂ ಬರಲಿಲ್ಲ. ನಾನು ಹಾದಿ ನೋಡಾಕತ್ತೇನೆ, ಪಂಚಾಂಗದಾಗ ಎಣ್ಣೆ ಬರ್ತಂತೇಳಿ ಯಾವ ಎಮ್ಮಿನೂ. ಯಾಕೆ ಬರುವುದಿಲ್ಲ ಅಂತಂದ್ರೆ ಅವುಗಳಿಗೆ ಅವಶ್ಯಕತೆ ಇಲ್ಲ. ನಮ್ದು ಹಂಗಲ್ಲ. ಮನುಷ್ಯ ಅಪರಿಪೂರ್ಣ, ಪ್ರಾಣಿಗಳು ಪರಿಪೂರ್ಣ. ಸಂಸ್ಕಾರದ ದೃಷ್ಟಿಯಿಂದ ಅಪರಿಪೂರ್ಣನಾಗಿರ್ತಕ್ಕಂಥವನು ಮನುಷ್ಯ, ಆದರೆ ಸಂಸ್ಕಾರ ದೃಷ್ಟಿಯಿಂದ ಪರಿಪೂರ್ಣವಾಗಿರ್ತಕ್ಕಂಥವು ಪ್ರಾಣಿಗಳು. ತಮ್ಮ ಕರ್ತವ್ಯವನ್ನು ಯಾವಾಗಲೂ ಬಿಟ್ಟಿಲ್ಲ. ಹುಲಿ, ಸಿಂಹ, ಚಿರತೆ ಎಂದೂ ಬಂದು ನಿಮ್ಮ ಕಬ್ಬನ್ನು ಮೇದಿಲ್ಲ. ಯಾರನ್ನ ಕಬ್ಬಿನ ಗದ್ದೆಗೆ ಬಂದವೆಂದು ದಾಳಿ ಮಾಡಿ ತಿನ್ನವಂದ್ರೆ ಕಬ್ಬು ತಿನ್ನವಂದ್ರೆ ಹುಲಿ, ಇಲಿ ತಿಂದಿರಬಹುದು, ಹುಲಿ ಎಂದು ತಿಂದಿರು ಎಂದು ನಿಮ್ಮ ಕಬ್ಬಿನ ಗದ್ದೆ ಬಂದ. ಆನೆ ಇಷ್ಟು ಬಲಿಷ್ಠ ಪ್ರಾಣಿ, ಎಂದೂ ನಿಮ್ಮ ಮನೆಯಾಗಿನ ಒಂದು ಆಡ ಹೋತ ತಗೊಂಡು ಹೋಗಿಲ್ಲ, ತಿಂದಿಲ್ಲ. ಆನೆ ದೊಡ್ಡ ಪ್ರಾಣಿ, ಏನು ಸ್ವಲ್ಪ ಹಿಂಗೆ ಹಿಡಿದ್ರೆ ಸಾಕು. ಒಂದು ಆಡ ಒಂದು ಕುರಿ ಬೇಕಾದಂಗೆ ತಗೊಂಡು ತಿನ್ಬಹುದು. ದೊಡ್ಡ ಬಾಯಿ, ದೊಡ್ಡ ಹೊಟ್ಟೆ, ಜೀವಂತ ಅನ್ನೋದಲ್ಲ. ಒಂದರೆ ಆನೆ ಇತಿಹಾಸದಲ್ಲಿ ಮಾಂಸ ತಿಂದದಂತ ಅನ್ನೋದು ಅದು ಪರಿಪೂರ್ಣ. ಹುಲಿ ಪರಿಪೂರ್ಣ, ಈ ಮನುಷ್ಯ ಪರಿಪೂರ್ಣ. ಯಾಕೆ ಪರಿಪೂರ್ಣ ಅಲ್ಲ ಅಂದ್ರೆ ಇನ್ನು ಸಂಸ್ಕಾರ ಬೇಕಾಗಿದೆ. ಅವಾಗ ಸಂಸ್ಕಾರ ಬೇಕಾಗಿಲ್ಲ. ದೇವರು ಮೊದಲೇ ಕೊಟ್ಟು ಕಳಿಸಿದ, ನೀ ಹಸಿದ ತಿನ್ನು, ನೀ ಇದನ್ನ ತಿನ್ನು, ಭಗವಂತನ ಆದೇಶ. ಅದಕ್ಕಾಗಿ ಅವುಗಳಿಗೆ ಯಾವ ಶಾಸ್ತ್ರೋಪದೇಶ ಬೇಕಾಗಿಲ್ಲ, ಯಾವ ಪಂಚಾಂಗವೂ ಬೇಕಾಗಿಲ್ಲ, ಯಾವ ನೀತಿ ನಿಯಮಗಳು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದ್ರೆ ಭಗವಂತ ಕೊಟ್ಟು ಕಳಿಸಿದ್ದಾನ, ನೀ ಹೀಗೆ ಇರು. ಆದ್ರೆ ಒಂದೇ ಒಂದು ನಿನಗೆ ಇಲ್ಲ, ಮೋಕ್ಷ ಇಲ್ಲ ಅಷ್ಟೇ. ಆದ್ರೆ ನೀತಿ ಐತಲ್ಲ, ನೀತಿ ಐತಿ. ಆದ್ರೆ ಮನುಷ್ಯನಿಗೆ ಮೋಕ್ಷ ಐತಿ, ನೀತಿ ಇಲ್ಲ. ಇದು ವ್ಯತ್ಯಾಸ. ಆ ನೀತಿಯನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸದ್ಗುರುವಿನ ಉಪದೇಶ, ಸತ್ಸಂಗ, ಶಾಸ್ತ್ರ ಶ್ರವಣ. ಇಷ್ಟೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಕಾರಣದ ಮಹಾದೇವಿ ಅಕ್ಕನಿಗೆ ಬಂದಿರತಕ್ಕಂಥ ಪ್ರಸಂಗ ಏನು, ಮನೆಯಲ್ಲಿ ಆ ರೀತಿಯ ಸಂಸ್ಕಾರ ಇತ್ತು. ಎಂಥವರು ಸುಮತಿ ನಿರ್ಮಲೆಯ ಹೆಸರು ಎಂಥದ್ದು? ಸುಮತಿ ತಾಯಿ ಹೆಸರು, ತಂದೆ ನಿರ್ಮಲೆ, ಮಲತ್ರಯಗಳಿಂದ ದೂರ ಆಗಿರ್ತಕ್ಕಂಥವಳು, ಯಾವ ದೋಷಗಳೂ ಇಲ್ಲ ತಾಯಿ. ಅದರಿಂದ ಅಂಥ ಮಗು ಅಂತಕ್ಕಂಥದ್ದು ಬಿಡ್ತು. ಅಂತಹ ಒಂದು ವಿಶೇಷತೆಯನ್ನು ಕಂಡುಕೊಳ್ಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಅರಿವು ಅನ್ನುವಂಥದ್ದಿದೆ. ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ, ನೀನು ಅರಿವು ಸ್ವರೂಪ ಅನ್ನುವಂಥದ್ದನ್ನು ಹೇಳಬೇಕು, ತಿಳಿಸಿ ಹೇಳಬೇಕು. ಯಾವುದು ಜಾತಿ ಆದರೆ ಏನು? ಜಾತಿ ಹೀನನ ಮನೆಯು ಜ್ಯೋತಿ ತಾ ಹೀನವೇ? ಅದ್ರ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹುಡುಗಿಯರಿಗೆ ಬಂದೇನೆ ನಾನು ಚಿಕ್ಕವಿದ್ದಾಗಲೂ ಹಾಗೆ ಇದ್ದೇನೆ. ನಮ್ಮ ಮಠ, ನಮ್ಮ ಸಂಪ್ರದಾಯ ಜಾತ್ಯತೀತ ಸಂಪ್ರದಾಯ. ನಮ್ಮಲ್ಲಿ ಎಲ್ಲರೂ, ನಾನೊಬ್ಬ ಏನೋ ಇರಬಹುದು, ಆದರೆ ಇಡೀ ನಮ್ಮ ಸಂಪ್ರದಾಯದಲ್ಲಿ, ಯಾಕಂದ್ರೆ ಮೇಲೆಲ್ಲ ಹೇಳ್ತಿದ್ದೇನೆ, ಮುಸಲ್ಮಾನರಾಗಿರ್ತಕ್ಕಂಥವರು ನಮ್ಮ ರೋಣದ ಮಠದ ಪೀಠಾಧಿಪತಿಗಳಾಗಿ 98 ವರ್ಷ ಬದುಕಿ ಪೀಠಾಧಿಪತಿಗಳಾಗಿ ದೇಹ ಬಿಟ್ಟರು. ಶಿವಾನಂದ ಸ್ವಾಮಿಗಳವರ ಶಿಷ್ಯರು. ಅದಕ್ಕಾಗಿ ಒಂದು ಮಾತು, ಎಂದು ನಾನು ಗೋಡಿಗೇರಿಗೆ ಬಂದೇನೆ 35 ವರ್ಷ ಆದರೂ ಸಹಿತ, ಇಲ್ಲಿವರೆಗೂ ಸಹಿತ ನನಗೆ ಮುಸಲ್ಮಾನರೇ ಇರಲಿ, ಕ್ಷತ್ರಿಯ ಇರಲಿ, ಯಾರೇ ಇದ್ರೂ ಕೂಡ ಇಲ್ಲಿ ಭೇದ ಅನ್ನುವಂಥದ್ದು ನನಗೂ ಮಾಡಿಲ್ಲ, ಮಠಕ್ಕೂ ಮಾಡಿಲ್ಲ. ಇದು ವಿಶಿಷ್ಟವಾಗಿರ್ತಕ್ಕಂಥ ಯಾಕಂದ್ರೆ ಹೇಳ್ಬೇಕಾಯ್ತು ಅಂದ್ರೆ, ಆಗಲಿ ಚಂದ್ರೇನೋ ಒಂದಿಷ್ಟು ಒಂದಿಷ್ಟು ತಗೊಂಡ್ರು ಆ ವಿಚಾರವನ್ನು. ಆ ಕಾರಣಕ್ಕಾಗಿ ನಾನು ತೆಗೆದುಕೊಳ್ಬೇಕಾಗಿತ್ತು. ಇಂತಹ
ಒಂದು ಪರಿಸರ ನಿರ್ಮಾಣ ಆಗಲಿಕ್ಕೆ ಬಹಳ ನಮಗೆ ಖುಷಿ ಅನ್ನಿಸ್ತದೆ. ಎಲ್ಲ ಒಮ್ಮೊಮ್ಮೆ ಅನ್ನಿಸ್ತಿರ್ತದೆ ಜಾತಿಯ ವೈರಂತ ಇಷ್ಟ ಸೂಕ್ಷ್ಮವಾಗಿ ಹೇಳ್ತೀನಿ ನಿಮಗೆ. ಜಾತಿನ ವೈರಿ ಯಾಕೆ ಆಗುತ್ತೆ ಅಂತಂದ್ರೆ ಅದು ದೇವರು ಆ ರೀತಿ ಸಂಸ್ಕಾರ ಕೊಟ್ಟಿರ್ತಾನೆ, ಆ ರೀತಿ ಆಗಿರ್ತಕ್ಕಂಥದ್ದು ಆಗಿರ್ತದೆ. ಆ ಪ್ರಶ್ನೆ ಬೇರೆ. ನಾವೆಲ್ಲರೂ ಕೂಡ ಒಂದು ಅಂತ ಎಲ್ಲಿಯವರೆಗೆ ಭಾರತ ದೇಶದಲ್ಲಿ ಒಂದು ಕಾಲ ಇತ್ತು. ನಿರ್ಪಾದ ನೆನೆಸ್ತೇನೆ ನಾನೀಗ ಪೂಜ್ಯರಾಗಿರ್ತಕ್ಕಂತಹ ತವಗದ ನಿರ್ಪಾದಿ ಮಹಾಸ್ವಾಮಿಗಳವರು ಯಾವುದೇ ಜಾತಿಯವರಲ್ಲಿ ದೊಡ್ಡದೊಂದು ಪರ ಕಟ್ಟಿಕೊಂಡು ಅದರೊಳಗೆ ಕಾರ್ಯವಾಳಿ ರೊಟ್ಟಿ ಹಾಕಿ ಕಲಿಸಿದ್ರೆ ಎಲ್ಲರೂ ತುತ್ತು ಮಾಡಿ ತಾವು ಊಟ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಒಂದು ಕಾಲದಲ್ಲಿ ಇತ್ತು. ಯಾಕಿತ್ತು? ಭ್ರಾತೃತ್ವದ ಅದ್ಭುತವಾಗಿರ್ತಕ್ಕಂತಹ ಒಂದು ಬಂಧುತ್ವವನ್ನು ತೋರಿಸಿಕೊಡ್ತಕ್ಕಂಥ. ಇದೇ ಊರಲ್ಲಿ ಎಷ್ಟು ಜನ ಊಟ ಮಾಡಿಲ್ಲ, ಯಾರ ಮನೆಯಲ್ಲಿ ಊಟ ಮಾಡಿಲ್ಲ. ಕಾರಣ ಅಂತಂದ್ರೆ ನಮ್ಮಲ್ಲಿ ಒಂದು ವಿಶ್ವಬಂಧು ಭಾವನೆ ಅಂತಕ್ಕಂಥದ್ದು ಬರಬೇಕು. ಅದು ಎಲ್ಲಿವರೆಗೆ ಬರುವುದಿಲ್ಲ ಅಲ್ಲಿವರೆಗೆ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಪದೇ ಪದೇ ಜಾತಿ ಬೇಡ, ಜ್ಯೋತಿ ಅನ್ನುವಂಥದ್ದನ್ನು ನಾವು ನೋಡಬೇಕಂತಕ್ಕಂಥ ದೃಷ್ಟಿಯಿಂದ ಇಂತಹ ಒಂದು ಸಂದರ್ಭದಲ್ಲಿ ಪೂಜ್ಯರಾಗಿರ್ತಕ್ಕಂತಹ ಚನ್ನಬಸವ ದೇವರು ಎಷ್ಟು ಜನ ಅಲ್ಲ ಸಾಲ ಅಂತ ತಿಳ್ಕೊಂಡು ಎಲ್ಲ ಗಚ್ಚಿದವನು. ಪ್ರತಿ ವರ್ಷದಲ್ಲಿ ಜಾತ್ರೆಗೆ ಬರ್ತಿದ್ದ ಅವನು ತಿಳ್ಕೊಂಡಾನೆ ಅಲ್ಲ ಸಾಲ. ಅಪೋಳ ಕಣ್ಣಿಂದ ಲಿಂಗ ದೀಕ್ಷಾ ತಗೊಂಡು ಲಿಂಗವನ್ನು ಜಗಲಿ ಮೇಲೆ ತನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ದ. ಕಟ್ಕೊಳ್ತಿರ್ಲಿಲ್ಲ, ಆದರೆ ಮಂತ್ರವನ್ನು ಯಾವಾಗಲೂ ಬಿಟ್ಟಿಲ್ಲ. ಇಲ್ಲಿ ಬರ್ತಿದ್ದ ಜಾತ್ರೆಗೆ ಅಲ್ಲ ಸಾಲ ನೆನೆಸ್ಕೊಳ್ತೇವೆ. ಕಾರಣ ಅಂತಂದ್ರೆ ಶಿಷ್ಯನಲ್ಲಿಯೂ ಕೂಡ ಆ ರೀತಿಯಾಗಿ ನಿಮಗೆ ನಾನು ಮಾತು ಹೇಳ್ತೇನೆ. ನಾನು ಆಕಳು ಕರು ಹಾಲು ಅದಕ್ಕೆ ಕೊಡಿಸ್ಬೇಕನ್ನುವಂತ ಇಚ್ಛಾ ಆದಾಗ ಆ ತಾಯಿಗೆ ಆಕಳಿಗೆ ಅದು ಏನು ಮಾಡ್ತಂದ್ರೆ ಆಕಳ ನೀವು ಹಿಂಡ್ಕೋಬೇಕಂತಂದಾಗ ತರು ಬಿಡುದಿಲ್ಲ. ವಿಚಾರ ಮಾಡಿದ್ರೆ ನೀವು ಯಾರು ಹಿಂಡ್ಕೊಳ್ಳೋರು. ನೀವು ಬೇಕಾದಂಗೆ ಮ್ಯಾಗ ಯವ್ವ ಯಾಕ ಅಮ್ಮ ಬೇಕಾದಂಗೆ ದುಬ್ಬ ಚಪ್ಪರಿಸ್ಲಿ. ಅದಕ್ಕೆ ಗೊತ್ತೈತಿ ನೀವು ಅದಕ್ಕೆ ದುಬ್ಬ ಚಪ್ಪರಿಸ್ಕೋ. ಮತ್ತೇನು ಮಾಡ್ತೀವಿ ನೋಡುವ ಮತ್ತೆ ಕರ ಬಿಡು ಅಂದ್ರೆ ಕರ ಬಿಡ್ಕೊಳ್ಳಿ ಮತ್ತೆ ಹರು ಬಿಡ್ತೈತೆ ಮತ್ತೆ ಹಿಂಡ್ಕೊಳ್ಳೋದು. ಇದು ನಿಮ್ಮ ಪದ್ಧತಿ. ಅದು ಹೇಳ್ತತಿ ನನ್ನ ಮಗು ಯಾವಾಗ ನನ್ನಂತೆಗೆ ಬರ್ತತಿ ಯಾವಾಗ ಬಿಡ್ತೀನಿ, ನಿನ್ನ ಕೈ ನನ್ನಂತೆಗೆ ಬಂದಾಗ ಮತ್ತೆ ನಾವು ಹಾಳಿ ಹೋಗ್ತೀನಿ. ಮಗುವಿಗೆ ಆ ಕರಕ್ಕೆ ಉಣಬೇಕು ಹಾಲು ಕುಡಿಬೇಕನ್ನುವಂತ ಭಾವದಿಂದ ಕೆಚ್ಚಲಕ್ಕೆ ಬಾಯಿ ಹಾಕ್ತೀವಿ ಅಂತಂದ್ರೆ ತಕ್ಷಣ ಇಡೀ ಶರೀರದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಹಾಲು ಒಂದು ಕಡೆಗೆ ಬಂದು ಕೆಚ್ಚಲದಲ್ಲಿ ಸೇರಿದೆ. ರಕ್ತದಲ್ಲಿ ತುಂಬಿರ್ತದ ಹಾಲು ಅಂತಕ್ಕಂಥದ್ದು. ಶರೀರದಲ್ಲಿ ಎಲ್ಲ ಕಡೆಗೆ ಇರ್ತಕ್ಕಂಥ ಹಾಲು ಮಗು ಅದರ ಸಮೀಪ ಕೆಚ್ಚಲಕ್ಕೆ ಬಾಯಿ ಹಾಕದಂದಾಗ ತಕ್ಷಣವೇ ಅಲರ್ಟ್ ಆಗಿಬಿಡ್ತದ. ಆಕಳ ಎಮ್ಮೆ ಯಾವುದೇ ಪ್ರಾಣಿಯಲ್ಲಿ ಅಲರ್ಟ್ ಆಗಿ ಜಾಗೃತವಾಗಿ ತನ್ನ ಮೈಯಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನ ಶೇಖರಣೆ ಮಾಡಿ ಸಂಗ್ರಹಿಸಿ ನೇರವಾಗಿ ಕೆಚ್ಚಲಕ್ಕೆ ಕೊಡುತ್ತೆ. ನೀವು ಒಂದು ದೊಡ್ಡ ಗುಂಡ ಹೇಳ್ಕೊಂಡು ಅಗದಿ ಆನಂದವಾಗಿ ಹಿಂಡಿ ಮೊದಲ ಅದು ಬಂಗಾರ ಕೂತಾಗೈತಿ ನೋಡುವ ಬಂಗಾರಿ ಅಂದ್ ಸಿಂಗಾರಿ ಅದಕ್ಕೆ ಅಂದು ನೀವು ಹ್ಯಾಂಗ ಬೇಕಾದಂಗೆ ಹಿಂದಿದ ಸಹಿತ ನೀವು ಎಲ್ಲಿ ಸಿಂಗಾರಿ ಅಂತ ತಿಳ್ಕೊಂಡು ಹಿಂದಿನ ಕಾಲ ಸ್ವಲ್ಪ ಜಾಡಿಸ್ತು ಈ ಬಂಗಾರ ಹೋಗಿ ಅಲ್ಲಿ ಹೋಗಿದ್ದಿತ್ತು. ಬಹಳ ಮಜಾ ಇರ್ತದೆ. ಯಾಕೆ ಹೇಳ್ತೇನೆ ಅಂದ್ರೆ ಶಿಷ್ಯನಿಗೆ ಗುರುವಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಭಾವ ಇತ್ತು ಅಂತಂದ್ರೆ ಗುರುವಾಗಿರ್ತಕ್ಕಂಥವನು ವಿಶ್ವಾತ್ಮವಾಗಿರ್ತಕ್ಕಂಥ ಭಗವಂತನನ್ನು ಒಂದು ಕಡೆಗೆ ಶೇಖರಣೆ ಮಾಡಿ ವಾಣಿಯ ಮೂಲಕವಾಗಿ ಕರ್ಣಕ್ಕೆ ಕೊಡ್ತಾನೆ, ಶಿಷ್ಯನ ಕಿವಿಗೆ ಕೊಡ್ತಾನೆ, ಮಸ್ತಕಕ್ಕೆ ಬೋಧಿಸ್ತಾನೆ. ಅದು ಅವನ ಉದ್ದೇಶ. ಹಾಗೆ ಆಕಳು ತನ್ನ ಎಲ್ಲ ಶಕ್ತಿಯನ್ನು ಸಂಗ್ರಹ ಮಾಡಿ ಹಾಲನ್ನ ಕತ್ತಲಕ್ಕೆ ತರ್ತದೋ ಶಿಷ್ಯನ ಗುರುವಿಗೆ ಶಿಷ್ಯನಿಗೆ ಉಪದೇಶವನ್ನು ಮಾಡಬೇಕಾಗಿತ್ತು ಅಂದ್ರೆ ಬ್ರಹ್ಮೋಪದೇಶ ಜ್ಞಾನದ ಉಪದೇಶ ಮಾಡಬೇಕಾಗಿತ್ತು ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡ್ತಾನೆ. ಅಂಥದನ್ನ ನಾವು ಪಡ್ಕೊಳ್ಬೇಕಂತಕ್ಕಂಥ ದೃಷ್ಟಿಯಿಂದ ಚನ್ನಬಸವದೇವರು, ಮಲ್ಲಿಕಾರ್ಜುನ ಶಿವೆಗಳು, ಸಿದ್ದೇಶ್ವರಪ್ಪಗಳು ಮೂಲದಲ್ಲಿ ಶಿವಾನಂದಪ್ಪಗಳು ಆ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಸಿದ್ಧಾರೂಢರೇ ಇರಲಿ,
ಶಿವಾನಂದರೇ ಇರಲಿ, ಅತನಿ ಶಿವೆಗಳು, ಎಷ್ಟು ಜನ ಮಹಾತ್ಮ ಹೋಗಿದ್ದಾರೆ. ಎಲ್ಲರ ಉದ್ದೇಶ ಒಂದೇ ಒಂದು, ನನ್ನ ಹಾಗೆ ಇವರು ಆಗಬೇಕು ಅನ್ನುವಂಥ ಒಂದೇ ಒಂದು ಅವರಿಗೆ ಇಚ್ಛೆ ಅಂತಕ್ಕಂಥದ್ದು. ಆ ಇಚ್ಛೆಯನ್ನು ಇರಿಸಿಕೊಂಡು ಸುಮಾರು 33 ವರ್ಷಗಳವರೆಗೆ ನಾವೆಲ್ಲ ಈ ಕಾರ್ಯಕ್ರಮವನ್ನು ಸತ್ಸಂಗ ಮಾಡ್ತಾ ಬಂದಿದ್ದೇವೆ. ಇದು 34ನೆಯ ಆರಾಧನೆ, ಪೂಜ್ಯರ ಪುಣ್ಯಾರಾಧನೆ ಅಂತಕ್ಕಂಥದ್ದು. ಇಷ್ಟು ಮಾತುಗಳನ್ನು, ಯಾಕಂದರೆ ಆರಂಭದಲ್ಲಿ ಪೂರ್ವ ಪೀಠಿಕೆಯಾಗಿ ನರಜನ್ಮವ ಪಡೆದು ಹರಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮ ಸುಖವ ತೋಡಿದ ಗುರುವೆ, ಭವಿ ಎಂಬುದ ಪಡೆದು ಭಕ್ತಿಯಂಜನಿಸಿದ ಗುರುವೆ, ಚನ್ನ ಮಲ್ಲಿಕಾರ್ಜುನನ ಎನ್ನ ಕೈವಶಕ್ಕೆ ತಂದ ಕೊಟ್ಟ ಗುರುವೆ, ಶರಣು ಶರಣು ಶರಣು. ಇಷ್ಟು ಮಾತುಗಳನ್ನು ಭಗವತ್ಪಾದ